ನಾವು ಯೋಗ ಅಂದರೆ ಸಾಮಾನ್ಯವಾಗಿ ಆಸನದ ಬಗ್ಗೆ ಮಾತ್ರ ಮಾತಾಡ್ತೀವಿ. ಇಲ್ಲಿ ತಪ್ಪು ಕಲ್ಪನೆ, ಯೋಗ ಅಂದ ತಕ್ಷಣ ಒಂದು ಡಿವೈನ್ ಸಬ್ಜೆಕ್ಟ್ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಹಾಗಾದ್ರೆ ಯೋಗ ಬೇರೆ ಬೇರೆ ಯಾವ ಮಜಲುಗಳಲ್ಲಿ ಯೋಗ ಕೆಲಸ ಮಾಡುತ್ತೆ? ಸಚಿನ್ ತೆಂಡೂಲ್ಕರ್, ಧೋನಿ, ವಿರಾಟ್ ಇವ್ರು ಯಾರ್ಯಾರು ಬ್ಯಾಟ್ಸ್ಮನ್ ಆಡ್ತಾ ಇರ್ತಾರೆ, ಅವರ ಫೋಕಸ್ ಒಂದೇ ಒಂದು ಸೆಕೆಂಡ್ ಆಚೆ ಹೋದ್ರೆ ಏನಾಗುತ್ತೆ? ನಾನು ಶ್ರಮಿಕ, ನನಗೆ ಈ ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಅಗತ್ಯ ಇದೆಯಾ, ಬೇಕಾ ನನಗೆ? ಪ್ರಾಣಾಯಾಮದಲ್ಲಿ ಎಡವಟ್ಟು ಆಗ್ಬೋದು, ಆಸನಗಳಲ್ಲಿ ಗುರುಮುಖ ಯಂತ್ರ ಮಾಡದೇ ಇದ್ರೆ ಎಡವಟ್ಟು ಆಗ್ಬೋದು. ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ ಅಷ್ಟೇ. ಈಗ ಮನೆ ಕ್ಲೀನ್ ಮಾಡ್ತಾ ಇದೀವಿ, ಹಾಗೆ ಮನಸ್ಸನ್ನು ಕ್ಲೀನ್ ಮಾಡೋದೇ ಧ್ಯಾನ. ಹಾಗಾದ್ರೆ ಯೋಗಾಸನಕ್ಕೂ ವ್ಯಾಯಾಮಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಮನಸ್ಸು ಕೊಟ್ಟು ಮಾಡದೇ ಇದ್ರೆ ಅದು ವ್ಯಾಯಾಮ, ಮನಸ್ಸಿಟ್ಟು ಮಾಡಿದ್ರೆ ಅದೇ ವ್ಯಾಯಾಮ ಯೋಗ ಆಗುತ್ತೆ. ಸಿಂಪ್ಲಿಫೈಡ್ ಫಾರ್ಮಲ್ಲಿ ಹೇಳಬೇಕಂತಂದ್ರೆ ಯಾರು ಬೇಕಿದ್ರೂ ಮಾಡ್ಬೋದು. ನಾವು ಯೋಗ ಅಂದರೆ ಸಾಮಾನ್ಯವಾಗಿ ಆಸನದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಯೋಗ ಅಂದರೆ ಹಾಗಾದ್ರೆ ಯೋಗ ಬೇರೆ ಬೇರೆ ಯಾವ ಮಜಲುಗಳಲ್ಲಿ ಯೋಗ ಕೆಲಸ ಮಾಡುತ್ತೆ? ಎಲ್ಲವೂ ಯೋಗವೇ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಆರಾಮದಲ್ಲಿ ಇರ್ತೀವಿ ಅನ್ನೋದಿದೆಯಲ್ಲ, ಅದೆಲ್ಲವೂ ಯೋಗವೇ. ಅದು ಮಾನಸಿಕ ಸ್ಥಿತಿ ಏನು? ಆರಾಮಾಗಿರೋದು ಅಂತ. ಅದು ಯೋಗ ಏನು ಹೇಳುತ್ತೆ ಅಂತ, ಅದಕ್ಕೆ ಪೂರಕವಾಗಿ ಯೋಗ ಏನನ್ನ ಹೇಳಕ್ ಹೊರಟಿದೆ ಅಂತ. ಈಗ ಸಚಿನ್ ತೆಂಡೂಲ್ಕರ್ ಅಥವಾ ಧೋನಿ ಅಥವಾ ವಿರಾಟ್ ಇವ್ರು ಯಾರ್ಯಾರು ಬ್ಯಾಟ್ಸ್ಮನ್ ಆಡ್ತಾ ಇರ್ತಾರೆ, ಅವರ ಫೋಕಸ್ ಒಂದೇ ಒಂದು ಸೆಕೆಂಡ್ ಆಚೆ ಹೋದ್ರೆ ಏನಾಗುತ್ತೆ? ಒಂದು ಸೆಕೆಂಡ್ ಅಷ್ಟೇ. ಬಾಲ್ ಬರ್ತಾ ಇದೆ, ಒಂದು ಸೆಕೆಂಡ್ ಬಾಲ್ ನೋಡೋ ಬದಲು ಪಕ್ಕದ ನೋಡಿದ್ರೆ ಫೋಕಸ್ ಹೊರಟೋಗುತ್ತೆ, ಬಂದು ಬಡಿಯತ್ತದು ಅವನಿಗೆ. ನಿಮ್ಮ ಮಾತನ್ನ ಅರ್ಥ ಅವನ ವೃತ್ತಿಯ ಬದ್ಧತೆ ಎಷ್ಟಿದೆ, ಅವನ ಫೋಕಸ್ ಎಷ್ಟಿದೆ ಅದರ ಮೇಲೆ. ತಾನು ಏನು ಕೆಲಸವನ್ನು ತಗೊಂಡಿದ್ದಾರೆ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವ ಪ್ರೋಸೆಸ್ ಇದೆಯಲ್ಲ, ಅದರ ಕಾನ್ಸಂಟ್ರೇಷನ್ನು, ಅದರ ಒಳಿತು ಎಲ್ಲವೂ, ಕರೆಕ್ಷನ್ಸು ಎಲ್ಲ ಸೇರಿ ಯೋಗ. ಇಲ್ಲಿ ನಮಗೆ ಮೈ ಫಿಟ್ನೆಸ್ನ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಆಸನ ಅಂತ ಹೇಳ್ತೀವಿ. ಕ್ರಿಕೆಟ್ನವರು ಆಸನ ಮಾಡದೇ ಇರ್ಬೋದಪ್ಪ, ಆದರೆ ಫಿಟ್ನೆಸ್ಗೆ ಓಡಾಡೋದು, ಮೈ ಶಾಖ ಬರೆಸ್ಕೊಳ್ಳೋದು, ಬೆಂಡ್ ಮಾಡೋಕ್ಕಾಗೋದು, ಸ್ಟ್ರೆಚ್ ಮಾಡೋಕ್ಕಾಗೋದು ಎಲ್ಲ ಪ್ರಾಕ್ಟೀಸಸ್ಸು ಮಾಡ್ತಾರಪ್ಪ. ಟೆನ್ನಿಸ್ನವ್ರು ಮಾಡ್ತಾರೆ, ಸ್ಪೋರ್ಟ್ಸ್ನವ್ರು ಮಾಡ್ತಾರೆ, ಅದು ಯೋಗವೇ. ಇದು ಯೋಗಾಸನ, ಅದು ಯೋಗವೇ. ಹಾಗಾದರೆ ಯೋಗಾಸನಕ್ಕೂ ವ್ಯಾಯಾಮಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಮನಸ್ಸು ಕೊಟ್ಟು ಮಾಡದೇ ಇದ್ರೆ ಅದು ವ್ಯಾಯಾಮ, ಮನಸ್ಸಿಟ್ಟು ಮಾಡಿದ್ರೆ ಅದೇ ವ್ಯಾಯಾಮ ಯೋಗ ಆಗುತ್ತೆ. ಮನಸ್ಸಿಟ್ಟು ಮಾಡೋದು ಅಂದರೆ ಉಸಿರಿನೊಂದಿಗೆ. ಅಂದರೆ ಈಗ ನಾವು ಏನೋ ಕೆಲಸ ಮಾಡ್ತಾ ಇದ್ದೀವಿ, ಬರವಣಿಗೆ ಮಾಡ್ತಾ ಇದ್ದೀವಿ, ಇನ್ನೇನೋ ಯೋಚನೆ ಮಾಡ್ತಾ ಇದ್ದೀವಿ, ಆಸನ ಮಾಡ್ತಾ ಇದ್ದೀವಿ, ಇನ್ನೇನೋ ಮನೆ ಯೋಚನೆ ಬರ್ತಾ ಇದೆ, ಫಿಸಿಕಲ್ ಫಿಟ್ನೆಸ್ ಇನ್ನೇನೋ ಮಾಡ್ತಾ ಇದ್ದೀವಿ, ಇನ್ಯಾವುದೋ ಯೋಚನೆ ಬರ್ತಾ ಇದೆ, ಹಿಂದಿಂದು ಮುಂದಿಂದು. ಹಾಗೆ ಹಿಂದೆ ಮುಂದೆ ಇಲ್ಲದೆ, ಪಾಸ್ಟ್ ಟು ಫ್ಯೂಚರ್ ಇಲ್ಲದೆ ಪ್ರೆಸೆಂಟಲ್ಲಿ ಏನು ಕೆಲಸ ಮಾಡ್ತಿರ್ತೀವಲ್ಲ ಅದು ಯೋಗ. ಯೋಗಾಸನಗಳು ಹಿಂದಿನ ದಿನದ ಪೋಸ್ಚರಲ್ ತಪ್ಪುಗಳನ್ನು ಸರಿಪಡಿಸುವಿಕೆ, ಫ್ಯೂಚರ್ ಇನ್ನೊಂದು ದಿನಕ್ಕೆ ಪ್ರಿಪೇರ್ ಆಗುವಿಕೆ ಅಂತ, ಅದು ಯೋಗಾಸನಗಳು. ಆದರೆ ಯೋಗಾಸನಗಳು ಯೋಗದ ಒಂದು ಭಾಗ ಮಾತ್ರ. ಯೋಗಾಸನ ಮಾಡದೆ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಅದರ ಜೊತೆ ಅದಾದಮೇಲೆ ಬಂದು ಪ್ರಾಣಾಯಾಮ ಮಾಡ್ಬೋದು, ಅದಾದಮೇಲೆ ಬಂದು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಇದು ಎಲ್ಲವೂ ಪಾರ್ಟ್ ಆಫ್ ಯೋಗಾನೇ. ನಾನು ಶ್ರಮಿಕ, ನನಗೆ ಈ ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಅಗತ್ಯ ಇದೆಯಾ, ಬೇಕಾ ನನಗೆ? ಈಗ ಶ್ರಮಿಕ ಕರೆಕ್ಟು, ಆದರೆ ತನ್ನೊಳಗಡೆ ಏನೋ ಆಗ್ತಾ ಇದೆಲ್ಲ ಗೊತ್ತಿಲ್ಲ, ಕೆಮ್ಮು ಬರ್ತಾ ಇದೆ, ಒಂದು ತಿಂಗಳಿಂದ ಕೆಮ್ಮು ಬರ್ತಾ ಇದೆ, ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಡಾಕ್ಟರ್ ಹತ್ರನೂ ಹೋಗ್ತಾ ಇಲ್ಲ, ಅರ್ಥವೂ ಆಗ್ತಾ ಇಲ್ಲ. ಈ ಅರ್ಥ ಆಗೋದು ಯಾವಾಗ? ಶ್ರಮಿಕ ಕರೆಕ್ಟ್, ಅವ್ರು ಏನೂ ಮಾಡೋ ಅವಶ್ಯಕತೆ ಇಲ್ಲ, ತಪ್ಪು ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಎಲ್ಲ ಕರೆಕ್ಟ್. ಆದರೆ ತನ್ನ ಬಗ್ಗೆ ಅರ್ಥ ಆಗೋದು ಯಾವಾಗ? ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ರೆ ಅರ್ಥ ಆಗುತ್ತೆ. ಇಲ್ಲ ಡಯಾಗ್ನೋಸ್ಟಿಕ್ಸ್ ಸೆಂಟ್ರ್ ಹೋಗಿ ಬಂದರೆ ಅರ್ಥ ಆಗುತ್ತೆ, ಅಥವಾ ಡಾಕ್ಟರ್ ಹತ್ರ ಹೋಗಿ ಬಂದರೆ ಅರ್ಥ ಆಗುತ್ತೆ. ಈ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಈ ಅರ್ಥ ಮಾಡಿಕೊಳ್ಳುವಿಕೆ ನಮ್ಮೊಳಗಡೆ ನಾವು ಹೊಕ್ಕಾಗ. ಒಂದು ತಿಂಗಳಿಂದ ಕೆಮ್ಮು ಬರ್ತಾ ಇದೆ, ಏನೋ ಆಗಿದೆ, ಹುಡುಕಬೇಕು, ನಾನೇ ಸರಿಪಡಿಸ್ಕೋಬೋದಾ, ಡಾಕ್ಟರ್ ಹತ್ರ ಹೋಗಬೇಕಾ? ಈ ಅನಾಲಿಸಿಸ್ ಬರುತ್ತಲ್ಲ, ಈ ಅನಾಲಿಸಿಸ್ ಬಂದಾಗ ಅವ್ರು ಯೋಗದಲ್ಲಿ ಇದ್ದಾರೆ ಅಂತ. ಅದು ಸ್ವಯಂ ಗೊತ್ತಾಗುತ್ತಾ, ಅದಕ್ಕೆ ಗುರುವಿನ ಸಹಕಾರ ಬೇಕಾಗುತ್ತೆ? ಸ್ವಯಂ ಗೊತ್ತಾಗತ್ತೆ, ಪ್ರಾಬ್ಲಮ್ ಗೊತ್ತಾಗತ್ತೆ. ಸೊಲ್ಯೂಷನ್ಗೆ ಕೆಲವು ಸಲ ಸ್ವಂತಕ್ಕೆ ಗೊತ್ತಾಗುತ್ತೆ, ಕೆಲವು ಸಲ ಗುರು ಹತ್ರ ಅಲ್ಲ. ಧ್ಯಾನಕ್ಕೆ ಧ್ಯಾನ ಮಾಡೋದು ಅಥವಾ ಪ್ರಾಣಾಯಾಮ ಮಾಡೋದು, ಈ ಥರ ಕ್ರಿಯೆಗಳಿಗೆ ಕೆಲವೆಲ್ಲ ತಾವೇ ಮಾಡೋಕೆ ಹೋಗಿ ಎಡವಟ್ಗಳು ಮಾಡ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ಏನು ಧ್ಯಾನದಲ್ಲಿ ಎಡವಟ್ಟಾಗಲ್ಲ, ಪ್ರಾಣಾಯಾಮದಲ್ಲಿ ಎಡವಟ್ಟಾಗ್ಬೋದು, ಆಸನಗಳಲ್ಲಿ ಗುರುಮುಖ ಯಂತ್ರ ಮಾಡದೇ ಇದ್ರೆ ಎಡವಟ್ಟಾಗ್ಬೋದು. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ ಅಷ್ಟೇ. ಈಗ ಮನೆ ಕ್ಲೀನ್ ಮಾಡ್ತಾ ಇದೀವಿ, ಹಾಗೆ ಮನಸ್ಸನ್ನು ಕ್ಲೀನ್ ಮಾಡೋದೇ ಧ್ಯಾನ. ಮನೆ ಕ್ಲೀನ್ ಮಾಡಬೇಕಾದ್ರೆ ಗುರು ಬೇಡ ಅಲ್ಲ ನಮಗೆ,
ಹಾಗೆ ಮನಸ್ಸನ್ನು ಕ್ಲೀನ್ ಮಾಡಬೇಕಾದ್ರೂ ಗುರು ಬೇಡ. ಗುಡ್ಡೆ ಹಾಕ್ಕೊಂಡಿದ್ದೀವಿ ತುಂಬ, ಇದೊಂದು ಮಾರ್ಕೆಟ್ ಇದ್ದಂಗೆ. ನೀವು ಹೇಳ್ತಾ ಇರ್ತೀರಿ ಮ್ಯೂಸಿಯಂ ಇದ್ದಂಗೆ, ಮಾರ್ಕೆಟ್ ಇದ್ದಂಗೆ. ಆ ಮಾರ್ಕೆಟಲ್ಲಿ ಅನಾವಶ್ಯಕವಾದ ತುಂಬ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಕ್ಲೀನ್ ಮಾಡುವಿಕೆ, ಸೆಗ್ರಿಗೇಟ್ ಮಾಡುವಿಕೆ ಇದೆಯಲ್ಲ, ಅದು ಧ್ಯಾನವೇ. ಆ ಧ್ಯಾನ ಯೋಗದ ಒಂದು ಹೈಯರ್ ಲೆವೆಲ್ ಅಂತ. ಯೋಗ ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿ ಹೋಗಿ ಮುಟ್ಟುತ್ತೆ, ಅಂದರೆ ಅದರ ಉದ್ದೇಶ ಏನು? ಇಲ್ಲಿ ತಪ್ಪು ಕಲ್ಪನೆ, ಯೋಗ ಅಂದ ತಕ್ಷಣ ಒಂದು ಡಿವೈನ್ ಸಬ್ಜೆಕ್ಟ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೊದಲಿಂದ. ತುಂಬ ಡಿವೈನ್ ಏನೋ, ಸ್ಪಿರಿಚುವಲ್ ಏನೋ, ಇದನ್ನ ತುಂಬ ಎತ್ತರದವರೇ ಮಾಡಬೇಕು ಅಥವಾ ಸೆಲೆಬ್ರಿಟಿಗಳು ಮಾಡಬೇಕು, ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಯೋಗಕ್ಕೆ ಒಂದು, ಅದು ಒಳ್ಳೆಯದು ಹೌದು ಅಥವಾ ನೆಗೆಟಿವ್ ಆಗಿ ಹೊಡಿಬೋದು. ಯೋಗ ಪ್ರತಿನಿತ್ಯ ಯಾರು ಬೇಕಾದ್ರೂ ಮಾಡೋ ಅಂಥದ್ದು. ಇದಕ್ಕೆ ಪತಂಜಲಿ ಮುನಿಗಳು ಚೆನ್ನಾಗಿ ಹೇಳ್ತಾರೆ. ಅದರ ವ್ಯಾಖ್ಯಾನವನ್ನು ಸಿದ್ದೇಶ್ವರ ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ. ಯಾರು ಯಾವಾಗ ಶುರು ಮಾಡಬೇಕು ಯೋಗವನ್ನು ಅಂತ ಈಗ ಕೇಳಿಸ್ಕೊತಾ ಇದ್ದೀರಿ ಇವಾಗಿಂದ ಅಂತ. ಸಿದ್ದೇಶ್ವರ ಸ್ವಾಮಿಗಳು ಇಷ್ಟೇ ಸಿಂಪಲ್ಲಾಗಿ ಹೇಳ್ತಾರೆ, ಯಾರಿಗೆ ಮಾಡಬೇಕು. ಯಾರಿಗೆ ಸ್ವಲ್ಪ ಬುದ್ಧಿ ಬಲ್ತಿರುತ್ತೆ ಅವರೇ ಶುರು ಮಾಡ್ಬೋದು, ಹೆಣ್ಣು ಗಂಡು, ಎಲ್ಲಿವರೆಗೆ ಮಾಡಬೇಕು ಅಂತ, ಬದುಕಿರುವ ಕಡೆಯ ದಿನದವರೆಗೆ ಮಾಡಬೇಕು. ಅಂದರೆ ಇಲ್ಲಿ ಅವರು ಆಸನ ಅಂತ ಹೇಳಲ್ಲ, ಪ್ರಾಣಾಯಾಮ ಅಂತ ಹೇಳಲ್ಲ, ತನ್ನ ದೇಹವನ್ನು ಬಲಿಷ್ಠವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಅನ್ನಿಸ್ಬೇಕಷ್ಟೆ. ಮನಸ್ಸನ್ನು ಬಲಿಷ್ಠವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಅನ್ನಿಸ್ಬೇಕು. ಇದು ಪತಂಜಲಿಗಳ ವ್ಯಾಖ್ಯಾನ. ಅದು ಅಲ್ಲಿಂದ ಸಿದ್ದೇಶ್ವರ ಸ್ವಾಮಿಗಳು ಅದ್ರ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ. ಸಿಂಪ್ಲಿಫೈಡ್ ಫಾರ್ಮಲ್ಲಿ ಹೇಳಬೇಕಂತಂದರೆ ಯಾರು ಬೇಕಿದ್ರೂ ಮಾಡ್ಬೋದು.